ಕೃಷ್ಣ ಅಂದ್ಕೊಳ್ಳೆ ನಮ್ಗೆಲ್ಲ ನೆನಪಾಗೋದು. ನಾನು ನಿಮ್ಗೆ ಯಾಕೆ ಪ್ರಶ್ನೆ ಅಂದ್ರೆ, ನೀವು ಪ್ರತಿ ಸಲ ನಿಮ್ಮ ರೂಟ್ ಅನ್ನ ನೀವು ಮರೆಯಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ ದಿನ ಅಥವಾ ಶಾಲಾ ದಿನಗಳನ್ನ ಕೂಡ ನೀವು ಮೆಲುಕು ಹಾಕ್ತಾ ಇರ್ತೀರಾ. ಜನರಲಿ ಕೃಷ್ಣ ಅಂದ್ಕೊಳ್ಳೆ ಎಲ್ಲಾ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ. ಸುತ್ತು ಹುಡುಗಿರು ಒಬ್ಬ ಹುಡುಗ, ಒಂದ್ ಸ್ವಲ್ಪ ಫೇವ್ರೆಟ್ ಹುಡುಗನು ಅಂತ ಇರ್ಬೋದು. ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಗೆ ಯಾರಾದ್ರೂ ಆತರ ಪಟ್ಟ ಕೊಟ್ಟಿದ್ರು, ನಮ್ ಕ್ಲಾಸ್ ಕೃಷ್ಣ ಗಣೇಶ್ ಇಲ್ಲ, ಯಾರು ಹತ್ರನೇ ಬರ್ತಾರೆ ನಿಜವಲ್ಲ. ಬಿಕಾಸ್ ನಾನು ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡಲ್ಲೇ ಇರ್ತಿದ್ದೆ, ಇಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದ್ದೆ. ನನಗೆ ಮ್ಯಾಥ್ಸು ಮತ್ತು ಸೈನ್ಸ್ ಬಂತು ಅಂದರೆ ಮುಗೀತು ನನ್ನ ಕತೆ ಅವತ್ತು. ಅಷ್ಟು ಫೇವ್ರೆಟ್ ಸಬ್ಜೆಕ್ಟ್. ಫೇವ್ರೆಟ್ ಅಂದರೆ ಫೇವ್ರೆಟ್ ಅದು ಸಬ್ಜೆಕ್ಟು. 8 1 8 ಟೇಬಲ್ ಹೇಳು ಅಂದರೆ 8 1 8 8 2 ಎಣಿಸ್ತಾ ಇರ್ತೀನಿ. 9 10 11 12 13 14 15 16 8 3 17 18 19 20 21 22 23 24 ಪಾಸ್ ಕೊಡೋದು ಅದಕ್ಕೆ ಎಣ್ಸಕ್ಕೆ. ಮ್ಯಾಥ್ಸ್ ನನ್ನ ತಲೆಗೆ ಹೋಗಲೇ ಇಲ್ಲ ಇವರ ಆಯಿತು. ಬಟ್ ಹಿಸ್ಟ್ರಿ, ಕನ್ನಡ, ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ಇದೆಲ್ಲ ನಂಗೆ ಭಾಳ ಇಷ್ಟ. ಸೊ ಹಾಗಾಗಿ ನನಗೆ ಓದೋದು ಅಂದ್ರೆ ಇಷ್ಟ. ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಿನಿಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫರೆನ್ಸು, ಈ ಬುಕ್ಕಲ್ಲಿ ಹಿಂಗಿತ್ತು, ಆ 18 ದಿನಗಳು ಬುಕ್ಕು, ನಾರಾಯಣಾಚಾರ್ಯರದು ಬುಕ್ಕಲ್ಲಿ ಈ ಕೋಟ್ ಇದೆ, ಭೀಷ್ಮ ಹಿಂಗಂದ, ಯುನೋ, ಆರ್ ಸಮ್ ಅದರ್ ಬುಕ್, ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ ಯಾವುದೋ ಒಂದು ಬುಕ್ಕು. ಆ್ಯಂಡ್ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರ ರೆಫರೆನ್ಸ್. ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು, ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ, ಅದು ಹಂಗಲ್ಲ ಹಿಂಗೆ ಅಂತ. ಆಮೇಲೆ ಇವರು ಇಲ್ಲ ಸರ್ ಅದು ಹಂಗಲ್ಲ ಸರ್ ಹಿಂಗೂ ಇದೆ ಅಂತ. ಸೊ ದೀಸ್ ಥಿಂಗ್ಸ್ ಇದೆಯಲ್ಲ, ಈ ಥರದ್ದು ಲಿಟ್ರೇಚರ್ ಎಲ್ಲ ನನಗೆ ಭಾಳ ಇಷ್ಟ. ಹಾಗಾಗಿ ಈ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಏನು ಬರೀ ಅದು ಡ್ರಾಮಾ ಕ್ಲಾಸಲ್ಲಿ, ಕಲ್ಚರಲ್ ಆ್ಯಕ್ಟಿವಿಟೀಸು ಅದೆಲ್ಲ ಬಂದರೆ ನಾವು ನೋ ಆಂಟೀಸ್ ಅಂತ ನೋಡಿ. ಆವಾಗ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಐ ವಾಸ್ ವೆರಿ ಪಾಪ್ಯುಲರ್. ಡಾನ್ಸು, ಮಿಮಿಕ್ರಿ ಆ್ಯಂಡ್ ಸಿಂಗಿಂಗ್. ನನಗೆ ಸಿಂಗಿಂಗ್ ಫಿಕ್ಸು, ನಾ ಪ್ರೈಸ್ ಸೆಕೆಂಡು, ಥರ್ಡು, ಫಸ್ಟು ಯಾವುದೋ ಒಂದು ಪ್ರೈಸ್ ಫಿಕ್ಸ್. ಅದು ಬಿಟ್ಟರೆ ಸ್ಪೋರ್ಟ್ಸ್ ಅಷ್ಟೇ. ಬಟ್ ಈ ನನಗೆ ಈ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗಲಿಲ್ಲ ಅವರೇ. ಮೋಸ್ಟ್ಲಿ ದೇವರು ನಮ್ಮನ್ನು ಈ ಕಡೆ ಎಲ್ಲೋ ಕಳಿಸ್ಬೇಕು ಅಂತಿದ್ದ. ಸೊ ನಮಗಲ್ಲಿ ಹೋಗಲಿ. ನನಗೆ ಅವಾಗೇನು ಅಷ್ಟು ಫ್ರೆಂಡ್ಸ್ ಅಂದರೆ ಹುಡುಗರೇ ಇದ್ರು ಜಾಸ್ತಿ. ಅದರಲ್ಲಿ ಒಂದಿಬ್ರು ಹುಡುಗಿರು, ಅವರು ಫ್ರೆಂಡ್ಸ್ ಥರನೇ, ಹುಡುಗರ ಥರನೇ ಇರೋರು. ಯಾಕೋ ಗಣೇಶ ಯಾಕೋ ಹಿಂಗೆ ಮಾಡ್ತಿದ್ದೆ, ಹಿಂಗೆ ಮಾಡಿ ನೀನು ಆ್ಯಕ್ಟಿವ್, ನಾನು ಹಿಂಗೆ ಮಾಡ್ತೀನಿ ಆ ಥರ. ಸರ್ ಈಗ ಫಸ್ಟ್ ಶ್ರೀನಿವಾಸ ರಾಜು ಸರ್ದು ಕಾಲ್ ಬಂದಾಗ, ಫಾರ್ ಎಕ್ಸಾಂಪಲ್ ದಂಡುಪಾಳ್ಯದ ಡೈರೆಕ್ಟರ್ ಒಬ್ರು ಕಾಲ್ ಮಾಡ್ತಿದ್ದಾರೆ ಅಂದಾಗ, ಓಕೆ ಏನೋ ಒಂದು ಆಕ್ಷನ್ ಸಿನಿಮಾ ನನ್ಗೆ ಮಾಡಕ್ ಸಿಗುತ್ತೆ ಅಥವಾ ಏನೋ ಕ್ರೈಮ್ ರಿಲೇಟೆಡ್ ಇರಬಹುದು ಅಂತ ಅನ್ನಿಸ್ತಾ? 100% ನನಗೆ ಶ್ರೀನಿವಾಸ ರಾಜು ಡೈರೆಕ್ಟ್ರು ಫೋನ್ ಮಾಡಿದ್ದಾರೆ, ಸರ್ ಕಥೆ ಹೇಳ್ಬೇಕಂತೆ ಅಂತ ಹೇಳಿದ್ರು. ಹೌದಾ, ಓಕೆ ಕೇಳೋಣ, ಇಂಟ್ರೆಸ್ಟಿಂಗ್ ಇರುತ್ತೆ, ಏನೋ ಬೇರೆ ಥರದೊಂದು ಟ್ರೈ ಮಾಡ್ತಿರ್ತಾರೆ ನನ್ನ ಹಾಕ್ಕೊಂಡು, ಓಕೆ ಸೂಪರ್ ಅಂತ ಅಂದ್ಕೊಂಡೆ. ಆಮೇಲೆ ಕಥೆ ಹೇಳಿದ್ರು. ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ, ಅವರು ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅಂತ. ಅವರು ದಂಡುಪಾಳ್ಯದಿಂದ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ. ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು, ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ, ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ 2 ಮಿಕ್ಸ್ ಮಾಡ್ತೀನಿ ಸರ್ ನಾನು ಅಂತ. ಬಟ್ ಹಾಂ, ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.